ಇತ್ತೀಚಿನ ದಿನಗಳಲ್ಲಿ ಅವಧಿ ಪೂರ್ವ ಜನನ ಪ್ರಮಾಣ ಹೆಚ್ಚಾಗಿದೆ. ಅದರಲ್ಲೂ ಏನು 6 ತಿಂಗಳ ಪೂರ್ವದಲ್ಲೂ ಸಹ ಮಗು ಜನಿಸಿರುವಂತಹ ಒಂದು ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಆ ಒಂದೇನು ಹುಬ್ಬಳ್ಳಿಯ ಸ್ಪರ್ಶ ಆಸ್ಪತ್ರೆಯ ವೈದ್ಯರು ಆ ರೀತಿ ಏನು 6 ತಿಂಗಳ ಪೂರ್ವದಲ್ಲಿಯೇ ಹುಟ್ಟಿದಂತಹ ಮಗುವನ್ನ ಒಂದು ಪಾಲನೆ ಮಾಡಿ ಕೊನೆಗೂ ಸಹ ಪೋಷಕರ ಮಡ್ಲಿಗೆ ಹಸ್ತಾಂತರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಏನು ಡಾಕ್ಟರ್ ಮಾರ್ತಾಂಡಪ್ಪ ಮತ್ತು ಏನು ಸೀಮಾ ಅವರ ಒಂದು ವೈದ್ಯರ ತಂಡ ಇಲ್ಲಿ ಡಾಕ್ಟರ್ ಸೀಮಾ ಅವರು ಹೆರಿಗೆ ಮಾಡುವಂಥ ಕೆಲಸ ಮಾಡಿದರೆ ಡಾಕ್ಟರ್ ಮಾರ್ತಾಂಡಪ್ಪ ಅವರು ಮಗುವಿನ ಆರೈಕೆ ಮಾಡುವಲ್ಲಿ ಅಂದರೆ ಏನು ಆ್ಯಕ್ಚುಲಿ ಸಾಮಾನ್ಯವಾಗಿ ಏನಂದರೆ 40 ತಿಂಗಳ ಅವಧಿನಲ್ಲಿ ಏನಂದರೆ ಮಗು ಜನನ ಆಗಬೇಕು. ಅಂದರೆ 9 ತಿಂಗಳು ಪೂರ್ತಿ ಆದ 9 ತಿಂಗಳಕ್ಕೆ ಕಾಲಿಟ್ಟ ನಂತರ ಮಗುವಿನ ಜನನ ಆಗೋದು ಸಾಮಾನ್ಯವಾಗಿ. ಅಲ್ಲಿವರೆಗೂ ಸಹ ತಾಯಿಯ ಒಂದು ಗರ್ಭದಲ್ಲಿನೇ ಆ ಮಗು ಒಂದು ಸುರಕ್ಷಿತವಾಗಿ ಗ್ರೋತ್ ಆಗ್ತಾ ಇರ್ತದೆ. ಆದರೆ ಈ ಮಗು ಅಂದರೆ ಇಲ್ಲಿ ಏನು ಸಂಜನಾ ಮತ್ತು ಸಾಗರ್ ಎನ್ನುವರ ಮಗು ಏನಂದರೆ ಒಂದು ಗರ್ಭಚೀಲ ಓಪನ್ ಆಗಿದ್ದರಿಂದಾಗಿ ಸಾಕಷ್ಟು ತೊಂದರೆ ಆಗಿತ್ತು. ಮತ್ತು ಅಲ್ಲಿ ಏನು ಗರ್ಭಾಶಯದಲ್ಲಿರುವಂತಹ ನೀರು ಸಹ ಬಹುತೇಕ ನೀರು ಒಂದು ಖಾಲಿಯಾಗಿದ್ದರಿಂದಾಗಿ ಮತ್ತು ಗರ್ಭಚೀಲ ಓಪನ್ ಆಗಿದ್ದರಿಂದಾಗಿ ಆ ಮಗು ಅಲ್ಲಿ ತಾಯಿ ಗರ್ಭದಲ್ಲಿ ಉಳಿಲಿಕ್ಕೆ ಆಸ್ಪದ ಇರಲಿಲ್ಲ. ಕೊನೆಗೂ ಸಹ ಈ ಒಂದು ವಿಷಯವನ್ನು ಅರಿತಂತಹ ಹುಬ್ಬಳ್ಳಿಯ ಸ್ಪರ್ಶ ಆಸ್ಪತ್ರೆಯ ವೈದ್ಯರು ಆ ಮಗುವಿಗೆ ಒಂದು 4-5 ದಿನ ಅಂದರೆ 25 ವಾರಗಳಲ್ಲಿ ಏನಂದರೆ ಅನಿವಾರ್ಯವಾಗಿ ಒಂದು ಹೆರಿಗೆ ಮಾಡಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕೊನೆಗೂ ಸಹ ಅವರು ಸಣ್ಣ ಪುಟ್ಟ ಕೆಲವೊಂದು ಪ್ರಿಕಾಷನ್ಸ್ ತೆಗೆದುಕೊಳ್ಳುವ ಮೂಲಕ ಏನಂದರೆ 25 ವಾರದಲ್ಲಿ ಅಂದರೆ 6 ತಿಂಗಳ ಪೂರ್ವದಲ್ಲಿನೇ ಇನ್ನೂ 6 ದಿನ ಬಾಕಿ ಇತ್ತು 6 ತಿಂಗಳು ಪೂರ್ತಿ ಆಗಲಿಕ್ಕೆ. ಆ ಒಂದು 6 ತಿಂಗಳ ಪೂರ್ವದಲ್ಲಿನೇ ಆ ಮಗುವಿನ ನಾರ್ಮಲ್ ಹೆರಿಗೆ ಆಗಿದೆ. ಆ ನಾರ್ಮಲ್ ಹೆರಿಗೆ ಆದಂತಹ ಮಗುವಿಗೆ ಏನು ತಾಯಿ ಗರ್ಭದಲ್ಲಿ ಯಾವ ರೀತಿಯ ಒಂದು ಆರೈಕೆ ಸಿಗ್ತಾ ಇತ್ತು ಆ ಒಂದು ಆರೈಕೆಯನ್ನು NICU ಶಿಶುವಿನ ಏನು ತೀವ್ರ ನಿಗಾ ಘಟಕದಲ್ಲಿ ಒಂದು ಆರೈಕೆ ಮಾಡುವಂಥ ಕೆಲಸವನ್ನು ಡಾಕ್ಟರ್ ಮಾರ್ತಾಂಡಪ್ಪ ಅವರು ಮಾಡಿದ್ದಾರೆ. ಕೊನೆಗೂ ಸಹ ಅಂದರೆ ಸುಮಾರು 2 ತಿಂಗಳ ಕಾಲ ಒಂದು ಮಗುವಿಗೆ ಆ ಒಂದು NICUನಲ್ಲಿ ಆರೈಕೆ ಮಾಡೋದ್ರ ಜೊತೆಗೆ ಮಗು ಯಾವಾಗ ಒಂದು ಹಾಲು ಕುಡಿಯುವಂತಹ ಒಂದು ಆ ಸ್ಟೇಜಿಗೆ ಬರುತ್ತೆ ಆ ಸಂದರ್ಭದಲ್ಲಿ ತಾಯಿ ಮಡ್ಲಿಗೆ ಹಸ್ತಾಂತರ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಏನು ಈ ಒಂದು ಸ್ಪರ್ಶ ಆಸ್ಪತ್ರೆಯ ವೈದ್ಯರ ಕಾರ್ಯ ಎಲ್ಲರಿಗೂ ಸಹ ಮೆಚ್ಚುಗೆ ಆಗಿದೆ. ಅದರಲ್ಲೂ ಏನಂದರೆ ಉತ್ತರ ಕರ್ನಾಟಕದಲ್ಲಿ ಇದು ಒಂದು ರೀತಿಯಲ್ಲಿ ಅಪರೂಪದ ಘಟನೆ ಅಂತ ಹೇಳ್ಬೋದು. ಈ ರೀತಿಯ ಒಂದು ಸಾಮಾನ್ಯವಾಗಿ ಒಂದು 7 ತಿಂಗಳಲ್ಲಿ ಹುಟ್ಟುವಂಥ ಒಂದು ಸಂದರ್ಭಗಳನ್ನ ನಾವು ನೋಡಿರ್ತೀವಿ. ಸ್ವಲ್ಪ 7 ತಿಂಗಳ ಒಳಗಾಗಿನೇ ಅಂದರೆ 7 ತಿಂಗಳು ಅಂತಂದರೆ ಒಂದಷ್ಟು ಗ್ರೋತ್ ಆಗಿರ್ತದೆ. ಆದರೆ ಇಲ್ಲಿ 6 ತಿಂಗಳೂ ಪೂರ್ತಿ ಆಗಿದ್ದಿಲ್ಲ ಮತ್ತು ಸ್ಕಿನ್ನು ಇತ್ಯಾದಿ ಬ್ರೈನ್ ಬೆಳೆದಿರಲಿಲ್ಲ ಮತ್ತು ಲಂಗ್ಸ್ ಬೆಳೆದಿರಲಿಲ್ಲ. ಸ್ಕಿನ್ ಇನ್ನೂ ಭಾಳ ನಾಜೂಕಾಗಿತ್ತು. ಅಂತಹ ಸಂದರ್ಭದಲ್ಲಿ ಒಂದು ತೀವ್ರ ನಿಗಾ ಘಟಕದಲ್ಲಿ ಇಡೋ ಮೂಲಕ ಆ ಮಗುವಿಗೆ ಏನು ಕೃತಕ ಉಸಿರಾಟದ ಒಂದು ವ್ಯವಸ್ಥೆ ಮಾಡೋ ಮೂಲಕ ಒಂದು ಮಗುವನ್ನು ಉಳಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಆ ಮುಂಚೆನೂ ಸಹ ಈ ಪೋಷಕರು ಏನು ಬೇರೆ ಬೇರೆ ಡಾಕ್ಟರ್ಸ್ ಹತ್ರ ಹೋಗಿದ್ರು. ಅಲ್ಲಿ ಬೇರೆ ಆಸ್ಪತ್ರೆಯಲ್ಲಿ ಏನಂದರೆ ಮಗು ಉಳಿಯಲ್ಲ, ಆ ಕಾರಣಕ್ಕಾಗಿ ಮಗುವನ್ನ ಅಬಾರ್ಷನ್ ಮಾಡ್ಬೇಕಾಗುತ್ತೆ ಅನ್ನೋ ಒಂದು ಅಬಾರ್ಷನ್ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಆದರೆ ಸಂಜನಾ ಮತ್ತು ಸಾಗರ್ ಏನಂದ್ರೆ ಅವ್ರಿಗೆ ಈಗಾಗಲೇ ಒಂದು ಹೆಣ್ಣು ಮಗು ಆಗಿದೆ. ಈಗ ಇನ್ನೊಂದು ಮಗು ಬೇಕೇ ಬೇಕು ಮುಂದೆ, ಯಾಕಂದ್ರೆ ಅವ್ರ ಏಜ್ ಜಾಸ್ತಿ ಆಗಿರೋದ್ರಿಂದಾಗಿ ಮುಂದೆ ಮಗು ಹುಟ್ಟುತ್ತೋ ಇಲ್ಲೋ ಚಾನ್ಸಸ್ ಕಡಿಮೆ ಇರುತ್ತೆ. ಹಾಗಾಗಿ ಈ ಮಗುವನ್ನೇ ನಮಗೆ ಉಳಿಸ್ಕೊಡ್ರಿ ಅನ್ನೋ ಒಂದು ಮನವಿಯನ್ನು ವೈದ್ಯರ ತಂಡಕ್ಕೆ ಮನವಿ ಮಾಡಿದ್ರು. ಹಾಗಾಗಿ ಆ ಒಂದು ಸ್ಪರ್ಶ ಆಸ್ಪತ್ರೆಯ ವೈದ್ಯರು ಇದನ್ನು ಚಾಲೆಂಜಿಂಗ್ ಆಗಿ ತೆಗೆದುಕೊಳ್ಳುವ ಮೂಲಕ ಮಗು ಹೆರಿಗೆ ಮಾಡಿದ ನಂತರ ಮಗುವನ್ನ ಲಾಲನೆ ಪಾಲನೆ ಮಾಡೋ ಮೂಲಕ ತಾಯಿ ಗರ್ಭದಲ್ಲಿ ಯಾವ ರೀತಿಯ ಒಂದು ಲಾಲನೆ ಪಾಲನೆ ಸಿಗುತ್ತೆ ಅದೇ ಮಾದರಿಯಲ್ಲಿ ಒಂದಷ್ಟು ಮೆಡಿಸಿನ್ ಕೊಡುವ ಮೂಲಕ ತೀವ್ರ ನಿಗಾ ಘಟಕದಲ್ಲಿ ಪಾಲನೆ ಮಾಡಿ ಕೊನೆಗೂ ಸಹ ಅದು ಮಗು ಹಾಲು ಕುಡಿಯೋ ಸ್ಟೇಜ್ಗೆ ಬಂದ ನಂತರ ಈಗ ಪೋಷಕರಿಗೆ ಹಸ್ತಾಂತರ ಮಾಡಿದ್ದಾರೆ. ಮಗು ಸಹ ಆರಾಮಾಗಿದೆ. ಈಗ ಮೆದುಳು ಗ್ರೋತ್ ಇರ್ಬೋದು, ಲಂಗ್ಸ್ ಗ್ರೋತ್ ಇರ್ಬೋದು, ಮತ್ತು ಎಲ್ಲ ರೀತಿಯ ಗ್ರೋತ್ ನಾರ್ಮಲ್ ಆಗಿ ಆಗ್ತಾ ಇದೆ. ಕಣ್ಣಿಂದ ಒಂದಷ್ಟು ಗ್ರೋತ್ ಸ್ವಲ್ಪ ತೊಂದರೆ ಆಗುತ್ತೆ. ಅದು ಮುಂದೆ ಅದಕ್ಕೆ ಸೂಕ್ತ ಚಿಕಿತ್ಸೆ ಕೊಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಅಪರೂಪದ ಕೇಸು, ಅತಿ ಅಪರೂಪದ ಕೇಸು. ಸೊ ನಾರ್ತ್ ಕರ್ನಾಟಕದಾಗ 25 ವಾರದ್ದು ಫಸ್ಟ್ ಟೈಮ್ ಉಳಿದಿರುವಂಥ ಅಪರೂಪದ ಕೇಸ್ ಸರ್ ಇದು. ಒಂದನೇದು. ಎರಡನೇದು, ಈಗ ಅದು ಮಗು 37ರಿಂದ 38 ವಾರಕ್ಕೆ ಬಂದಿದೆ. ಅಂದರೆ ಈಗ ಅದು ಟರ್ಮ್ ಬೇಬಿ ಆಗಿದೆ. ಸೊ ಸದ್ಯಕ್ಕೆ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಅಂತ ಏನು ಹೇಳ್ತೀವಿ ನೋಡ್ತಾ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ, ಆ್ಯಕ್ಟಿವಿಟಿ ಬಂದಿದೆ, ಅಳೋದು ಕ್ರೈ ಎಲ್ಲ ಚೆನ್ನಾಗಿ ಬಂದಿದೆ. ಸೊ ಇದೇ ರೀತಿ ಕರೆಕ್ಟಾಗಿ ಹೋಗ್ಬಿಡ್ತು ಅಂತಂದರೆ ಈ ಮಗು ವಿಲ್ ಡೆಫಿನೆಟ್ಲಿ ಡೂ ಗುಡ್ ಇನ್ ಫ್ಯೂಚರ್ ಅಂತ ಅಂದ್ಕೊಂಡಿದ್ದೀವಿ.
ಕಣ್ಣಿಂದ ಸಮಸ್ಯೆ ಇದೆ. ಸೊ ಅದಕ್ಕೆ ಟ್ರೀಟ್ಮೆಂಟ್ ನಡೀತಾ ಇದೆ, ಲೇಸರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಸ್ಪಂದಿಸಿದೆ. ಅದನ್ನು ವಾರ ಕಣ್ಣಿನ ಡಾಕ್ಟ್ರು MM ಜೋಶಿ ಹಾಸ್ಪಿಟಲಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಸೊ ಒಂದು ರೀತಿ ನಾರ್ತ್ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಉಳಿದಿದ್ದಕ್ಕೆ ಈಗ ನೆಕ್ಸ್ಟ್ ಯಾವ್ಯಾವ ಪ್ರೀಟಮ್ಸ್ ಬಂದ್ರೂ ಡಾಕ್ಟರ್ಸ್ಗಳಾಗಲಿ ನಮ್ಮ ನರ್ಸ್ಗಳಿಗಾಗಲಿ ನಮಗೂ ಜಾಸ್ತಿ ಕಾನ್ಫಿಡೆನ್ಸ್ ಬರುತ್ತೆ ಟು ಹ್ಯಾಂಡಲ್ ಸಚ್ ಸ್ಮಾಲ್ ಬೇಬೀಸ್. ಸೊ ಆ್ಯಕ್ಚುಲಿ ಮದರ್ ಮುಂಚೆಂತ ನನ್ನ ಪೇಷಂಟ್ ಅಲ್ಲ, ನನ್ನ ಕಡೆ ತೋರಿಸ್ತಾ ಇರಲಿಲ್ಲ. ಅವರು ಬೇರೆ ಕಡೆ ಎಲ್ಲ ತೋರಿಸ್ತಾ ಇದ್ದರು. 20 ವೀಕ್ಸ್ ಟೋಟಲ್ ಪ್ರೆಗ್ನೆನ್ಸಿ 40 ವೀಕ್ಸ್ ಇರುತ್ತೆ. ಗರ್ಭಕೋಶದ ಒಳಗಡೆ 40 ವೀಕ್ಸ್ ಇರಬೇಕಂತಿರುತ್ತೆ, 40 ವಾರ. ಬಟ್ ಇದೇನಂದರೆ 20 ವಾರದಲ್ಲೇ ಅವಳಿಗೆ ಗರ್ಭಕೋಶದ ಬಾಯಿ ಲೂಸ್ ಆಗಿದೆ ಅಂತ ಅವ್ರ ಎಲ್ಲಿ ತೋರಿಸ್ತಾ ಇದ್ರಲ್ಲ ಆ ಡಾಕ್ಟ್ರಿಗೆ ಗೊತ್ತಾಗಿತ್ತು. ಅವ್ರದ್ದೇನೆಂದರೆ ತಂದೆ ತಾಯಿಗೆ ಈ ಕೂಸು ಬೇಕೇ ಆಗಿತ್ತು. ನಾವು ಮುಂದೆ ಆ ಪ್ರಾಬ್ಲಮ್ ಬರ್ಬೋದು, ಈ ಪ್ರಾಬ್ಲಮ್ ಬರ್ಬೋದು, ಮಿಡ್ಲಲ್ಲಿ ಕೂಸು ಡೆತ್ ಆಗ್ಬೋದು, ಬ್ರೈನಲ್ಲಿ ಬ್ಲೀಡಿಂಗ್ ಆಗ್ಬೋದು, ಇದು ಏನು ಕೌನ್ಸಿಲ್ ಮಾಡಿದ್ರು ಅವ್ರೇನಂದರೆ ಮೇಡಮ್ ನೀವು ಪ್ರಯತ್ನ ಮಾಡಿರಿ, ನಾವು ಪ್ರಯತ್ನ ಮಾಡ್ತೀವಿ, ದೇವರಿದ್ದಾರೆ, ಏನಾಗುತ್ತೋ ಆಗುತ್ತೆ, ಬಟ್ ನಮ್ಮ ಕಡೆಯಿಂದ ಪ್ರಯತ್ನ ಮಾತ್ರ ಕಡಿಮೆ ಆಗೋದು ಬೇಡ, ನಾವು ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಮದುವೆ ಆಗಿ 10-12 ವರ್ಷ ಆಗಿ ಒಂದು ಮಗು ಇದೆ ಅವರಿಗೆ. ಇನ್ನೊಂದು ಮಗುಗೋಸ್ಕರ ಅವರು ಟ್ರೀಟ್ಮೆಂಟ್ ತೊಗೋತಾ ಇದ್ರು. ಟ್ರೀಟ್ಮೆಂಟ್ ಸಕ್ಸಸ್ ಆಗಿರಲಿಲ್ಲ, ಅಂದರೆ ಪ್ರೆಗ್ನೆನ್ಸಿ ಮತ್ತೆ ಆಗಿರಲಿಲ್ಲ ಅನ್ನೋದಕ್ಕೆ ಇದು ಟ್ರೀಟ್ಮೆಂಟ್ ಬಿಟ್ಟ ಮೇಲೆ ಸ್ಪಾಂಟೇನಿಯಸ್ ಆಗಿ ಪ್ರೆಗ್ನೆನ್ಸಿ ಆಗಿತ್ತು. ಅವ್ರಿಗೆ ಏನು ಭಯ ಅಂದರೆ ಈ ಮಗು ಕಳ್ಕೊಂಡ್ಬಿಟ್ರೆ ಮತ್ತೆ ಪ್ರೆಗ್ನೆಂಟ್ ಆಗ್ತಾರೋ ಇಲ್ಲೋ, ಇನ್ನೊಂದು ಕೂಸು ಆಗುತ್ತೋ ಇಲ್ಲೋ ಅನ್ನೋ ಭಯ ಇತ್ತು. ಸೊ ಅದಕ್ಕೆ ಅವರು ನಮಗೆ ಪ್ಲೀಸ್ ಹೆಂಗಾರ ಮಾಡಿ ಟ್ರೈ ಮಾಡಿರಿ ಅಂತ ಹೇಳಿದ್ರು. ಹಾಂ, ಅವ್ರ ಕಡೆಯಿಂದ ಸಪೋರ್ಟ್, ನಮ್ಮ ಪೇಷಂಟ್ ಕಡೆಯಿಂದ ಸಪೋರ್ಟ್ ಭಾಳ ಚೆನ್ನಾಗಿತ್ತು. ಉಳಿದಂತೆ ಮಗು ನಾರ್ಮಲ್ ಆಗಿ ಬೆಳವಣಿಗೆ ಆಗಲಿಕ್ಕೆ ಯಾವುದೇ ತೊಂದರೆಗಳಿಲ್ಲ ಅನ್ನೋ ಒಂದು ಮಾತನ್ನು ವೈದ್ಯರು ಹೇಳಿದ್ದಾರೆ, ಇಬ್ಬರು ವೈದ್ಯರು ಸಹ. ಮತ್ತು ಈ ಒಂದು ಸ್ಪರ್ಶ ವೈದ್ಯರ ಆಸ್ಪತ್ರೆ ವೈದ್ಯರ ಒಂದು ತಂಡದ ಕಾರ್ಯಕ್ಕೆ ಒಂದು ಇಡೀ ಉತ್ತರ ಕರ್ನಾಟಕದ ಜನ ಸಹ ಅಭಿನಂದನೆ ತಿಳಿಸಿದ್ದಾರೆ. ಈ ರೀತಿಯ ಒಂದು ಚಾಲೆಂಜಿಂಗ್ ಆಗಿದ್ದಂತಹ ಒಂದು ಕ್ರಿಟಿಕಲ್ ಸನ್ನಿವೇಶದಲ್ಲಿ ಆ ಒಂದು ವೈದ್ಯರು ಒಂದು ದೇವರಾಗಿ ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಮಾತನ್ನ ಏನು ಆ ಮಗುವಿನ ತಂದೆ ತಾಯಿಗಳು ಸಹ ಹೇಳಿದ್ದಾರೆ. ಮತ್ತು ವೈದ್ಯರಿಗೆ ಒಂದು ಕೃತಜ್ಞತೆ ಸಹ ತಿಳಿಸಿದ್ದಾರೆ. ಯಾಕಂದ್ರೆ ಆ ಮಗು ಬೇಕೇ ಬೇಕಂತ ಒಂದು ನಾವು ಮನವಿ ಮಾಡಿದ್ವಿ. ಕೊನೆಗೂ ಸಹ ನಮ್ಮ ಮಗುನ ಉಳಿಸಿ ಆ ಮಗುನ ರಕ್ಷಣೆ ಮಾಡಿ ನಮ್ಮ ಮಡಿಲಿಗೆ ಕೊಟ್ಟಿದ್ದಾರೆ. ಮೊದಲು ಜಲ್ದಿ 6 ತಿಂಗಳಿಗೆ ಡೆಲಿವರಿ ಆಗಿ ಸರ್, ಪಾಪು ಬದುಕು ತುಳಿಯೋದು ಗ್ಯಾರಂಟಿ ಇಲ್ಲ ಅಂತ ಹೇಳಿ ಸರ್ ಡಾಕ್ಟರ್ ಎಲ್ಲ. ಮಾಡ್ತಾನಪ್ಪ ಸೀಮಾ ಮೇಡಮ್ ಡೆಲಿವರಿ ಮಾಡಿ ಸರ್, NIC ಕರ್ಕೊಂಡೋಗಿ ಮಾಡ್ತಾನಪ್ಪ ಸರ್ ಅವರು. ಅದಕ್ಕೆ ಇದು 0% ಹೇಳ್ಬಿಟ್ಟು ನನ್ನ ಎಫೆಕ್ಟ್ ನಾನು ಹಾಕ್ತೀನಿ, ಅದೆಲ್ಲ ದೇವ್ರ ಇಚ್ಛೆ. ಅವ್ರು ವೈದ್ಯನಾರ ಇದ್ದಂಗೆ ಸರ್, ಅವ್ರು ಇದ್ದಂಗೆ ನಾವು ಆಯ್ತು ಸರ್ ಡಾಕ್ಟರ್, ನೀವೇನು ಮಾಡ್ತೀವಿ ಮಾಡಿರಿ, ಎಲ್ಲ ನಿಮ್ಮ ಮೇಲೆ ಬಿಟ್ಟು ಅಂತೇಳಿ ಅವ್ರು ಎಫೆಕ್ಟ್ ಹಾಕಿ ಮಪ್ಪಿಗೆಲ್ಲ ಆರಾಮಾಯ್ತು ಸರ್. ಮೊದಲು 840 ಗ್ರಾಮ್ ಸರ್ ವೇಟ್, ಈಗ 1 kg 720 ಗ್ರಾಮ್ ಸರ್, ಈಗೆಲ್ಲ ಆರಾಮಿದೆ ಸರ್ ಪಾಪ. ಒಟ್ಟಾರೆ ಏನು ಸ್ಪರ್ಶ ಹುಬ್ಬಳ್ಳಿಯ ವೈದ್ಯರ ಕಾರ್ಯ ಒಂದು ಎಲ್ಲರ ಮೆಚ್ಚುಗೆಗೂ ಸಹ ಕಾರಣವಾಗಿದೆ. ಇದು ಒಂದು ಅಪರೂಪದ ಘಟನೆ ಅಂತಲೂ ಹೇಳ್ಬೋದು. ಏನು ಈ ರೀತಿಯ ಒಂದು ಏನು ಪ್ರೀ ಡೆಲಿವರಿ ಇದಕ್ಕೆ ಹಲವಾರು ರೀತಿ ಅಂದ್ರೆ ಫುಡ್ ಇರ್ಬೋದು, ಬೇರೆ ಬೇರೆ ಕಾರಣಗಳು ಸಹ ಇರ್ತವೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಒಂದು ಸಂತಾನ ಇದನ್ನು ಭಾಗ್ಯ ಸಹ ಬಹಳಷ್ಟು ಜನರಿಗೆ ಒಂದು ಕಡಿಮೆ ಆಗ್ತಾ ಇದೆ. ಹಾಗಾಗಿ ಅನಿವಾರ್ಯವಾಗಿ ಏನಂದ್ರೆ ಮಗು ಬಹಳ ವರ್ಷಗಳ ನಂತರ ಮಗು ಹುಟ್ಟುತ್ತಾ ಇದೆ ಅನ್ನೋ ಒಂದು ಕಾರಣಕ್ಕಾಗಿ ಆ ಮಗುನ ಉಳಿಸ್ಕೊಳ್ಳೇಬೇಕನ್ನೋ ಒಂದು ಕಾರಣಕ್ಕಾಗಿ ಪೋಷಕರು ಸಹ ವೈದ್ಯರಿಗೆ ಮಾಡಿದ ಮನವಿಗೆ ವೈದ್ಯರು ಸ್ಪಂದಿಸಿ ಒಂದು ಜೀವ ರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡಿದರೆ. ಆ ಒಂದು ಕಾರ್ಯಕ್ಕೆ ಇಡೀ ಎಲ್ಲ ಜನರು ಸಹ ಏನು ಪಾಲಕ ಪೋಷಕರ ಜೊತೆಗೆ ಎಲ್ಲ ಜನತೆಯು ಸಹ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಶಿವರಾಮ ಮಸ್ತೂರಿ, ನ್ಯೂಸ್ 18 ಹುಬ್ಬಳ್ಳಿ.